ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಧರ್ಮಸ್ಥಳಕ್ಕೂ ಮತ್ತು ಕಲಿಯುಗದ ಆರಂಭಕ್ಕೂ ಇರುವಂತಹ ನಂಟಿನ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಾನು ಕೇಳಿ ತಿಳ್ಕೊಂಡಿರುವಂತಹ ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಈ ವಿಡಿಯೋನ ಮಾಡ್ತಿದ್ದೀನಿ. ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ತಪ್ಪಿದ್ದಲ್ಲಿ ದಯಮಾಡಿ ಕ್ಷಮಿಸಿ. ತುಳುನಾಡಿನ ಆರಾಧನಾ ಪರಂಪರೆಯಲ್ಲಿ ದೇವ ಮತ್ತು ದೈವದ ಆರಾಧನೆಗೆ ವಿಭಿನ್ನತೆ ಇಲ್ಲ. ದೇವರನ್ನು ಎಷ್ಟು ನಂಬುತ್ತಾರೋ ಅಷ್ಟೇ ಪ್ರಮಾಣದಲ್ಲಿ ದೈವವನ್ನು ನಂಬುತ್ತಾರೆ ಮತ್ತು ಮನಸ್ಸಿನಿಂದ ಪೂಜಿಸುತ್ತಾರೆ. ಅದರಲ್ಲಿ ಪಂಜುರ್ಲಿ ಮತ್ತು ಗುಳಿಗ ದೈವಗಳು ಪ್ರಮುಖವಾದದ್ದು. ಈ ದೈವಗಳಿಗೆ ಮತ್ತು ಭೂಲೋಕಕ್ಕೆ ತುಂಬ ಅವಿನಾಭಾವ ಸಂಬಂಧವಿದೆ. ಅದರಲ್ಲಿ ಪಂಜುರ್ಲಿ ದೈವದ ಬಗ್ಗೆ ನಾನಿವತ್ತು ಮಾತಾಡೋಕ್ಕೆ ಹೊರಟಿರೋದು. ಪಂಜಿ ಎಂದರೆ ಹಂದಿ ಎಂದರ್ಥ. 2 ಹಂದಿ ಮರಿಗಳು ಜನ್ಮ ತಾಳಿ ಭೂಲೋಕದ ಸುಬ್ರಾಯ ಘಟ್ಟ ಅಂದರೆ ಧರ್ಮಸ್ಥಳದ ಘಟ್ಟಕ್ಕೆ ಬಂದು ಇಳಿತವೆ. ಆ ಹಂದಿ ಮರಿಗಳು ಭೂಲೋಕಕ್ಕೆ ಬಂದು ಇಳಿದ ದಿನವೇ ಕಲಿಯುಗ ಪ್ರಾರಂಭವಾಗಿದೆ ಎಂದು ಹಲವು ಶಾಸ್ತ್ರಗಳು ಹೇಳುತ್ತವೆ. ಅಲ್ಲಿಂದ ಇವರ ವಾಸಸ್ಥಾನ ಆ ಕಾಡೆ ಆಗಿತ್ತು. ಕ್ರಮೇಣ ಇವರಲ್ಲಿ ಒಂದು ಆಸೆ ಚಿಗುರೊಡಿತು. ನಾವಿಬ್ಬರೇ ಇದ್ದೀವಿ, ನಮ್ಮ ಕುಲವನ್ನು ಬೆಳೆಸಬೇಕು ಅಂತ ಆಸೆ ಆಗತೊಡಗಿತು. ಆದರೆ ಅಣ್ಣ ತಂಗಿ ಆದ ಕಾರಣ ಅವರಿಗೆ ತಾವು ಮದುವೆಯಾಗುವುದು ನಿಷಿದ್ಧ ಎಂದು ತಿಳಿದಿತ್ತು. ಆಗ ಅವರು ಕುಕ್ಕೆಯ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಸ್ವಾಮಿಯ ಹತ್ರ ವಿನಂತಿ ಮಾಡಿಕೊಳ್ತವೆ. ನಮ್ಮ ಅಭಿಲಾಷೆ ಹೀಗಿದೆ, ಏನು ಮಾಡಬೇಕು ಅಂತ ಸ್ವಾಮಿನ ಪ್ರಶ್ನಿಸ್ತಾರೆ. ಆಗ ಸುಬ್ರಹ್ಮಣ್ಯ ಸ್ವಾಮಿಯು ಅವರ ಭಕ್ತಿಗೆ ಮೆಚ್ಚಿ ಅಣ್ಣ ತಂಗಿಯ ಬಾಂಧವ್ಯವನ್ನು ಕಡೆದು ಗಂಡ ಹೆಂಡತಿಯರಾಗಿ ಬಾಳಿ ಎಂದು ವರವನ್ನು ನೀಡ್ತಾರೆ. ಅದಾದ ನಂತರ ಆ ದಂಪತಿಗಳಿಗೆ 5 ಹಂದಿ ಮರಿಗಳು ಜನಿಸ್ತವೆ. ಆ 5 ಮರಿಗಳ ಪೈಕಿ ಒಂದು ಮರಿಯಲ್ಲಿ ತ್ರಿಮೂರ್ತಿಗಳ ಅಂಶವಾದ ವಿಷ್ಣುವಿನ ಅಂಶವೊಂದು ಸೇರ್ಕೊಂಡಿರುತ್ತೆ. ಅದುವೇ ವರಾಹಿ. ಈ ವರಾಹಿನೇ ಪಂಜುರ್ಲಿಯಾಗಿ ಮುಂದೆ ಬದಲಾಗೋದು. ನಂತರ ಒಮ್ಮೆ ಕೈಲಾಸದಲ್ಲಿ ಶಿವಪಾರ್ವತಿಯರು ಮಾತಾಡಬೇಕಾದ್ರೆ ಪಾರ್ವತಿಗೆ ಬೇಟೆಯನ್ನು ನೋಡುವಂತಹ ಹಂಬಲಗಳು ಉಂಟಾಗುತ್ತೆ. ಆಗ ಶಿವನಲ್ಲಿ ಬೇಡ್ತಾಳೆ, ಬೇಟೆಯನ್ನು ಆಡಬೇಕಿತ್ತು ಅಂತ. ಆಗ ಶಿವನು ತನ್ನ ಚಿನ್ನದ ಬಾಣ ಮತ್ತು ಬೆಳ್ಳಿಯ ಬಿಲ್ಲಿನಿಂದ ಸಿರಿಹೊನ್ನೆ ಮರವನ್ನು ಸೃಷ್ಟಿಸ್ತಾನೆ. ನಂತರ ಶಿವನು 1,000 ವಿವಿಧ ಜಾತಿಯ ಹಣ್ಣಿನ ಮರಗಳನ್ನು ಸೃಷ್ಟಿಸ್ತಾನೆ. ಹಣ್ಣಿನ ಮರಗಳು ಮತ್ತು ಸಿರಿಹೊನ್ನೆಗಳ ವನವನ್ನೇ ಸೃಷ್ಟಿ ಮಾಡ್ತಾನೆ. ನಂತರ ಅಲ್ಲಿ ಚಿಲಿಪಿಲಿ ಅಂತ ಓಡಾಡೋದಕ್ಕೆ ಗಿಳಿ ಅಂದರೆ ಶುಕವನ್ನು ಸೃಷ್ಟಿ ಮಾಡ್ತಾನೆ. ಹೀಗೆ ಪಾರ್ವತಿಗಾಗಿ ಶಿವನು ವನವನ್ನು ಸೃಷ್ಟಿ ಮಾಡಿರ್ತಾನೆ. ಅದರ ವಾಸನೆಗೆ ಈ ವರಾಹಿಯು ಆ ವನಕ್ಕೆ ನುಗ್ಗಿ ಬರುತ್ತೆ. ವನವನ್ನೆಲ್ಲ ಹಾಳು ಮಾಡಿದಂತಹ ಹಂದಿಯ ಮೇಲೆ ಕೋಪಗೊಂಡಂತಹ ಪರಮೇಶ್ವರನು ಕುಪಿತನಾಗಿ ವರಾಹಿಗೆ ಬಾಣವನ್ನು ಬಿಡ್ತಾನೆ. ಪರಮೇಶ್ವರನು ಹಂದಿಯ ಮೇಲೆ ಮಾಡಿದ ಬಾಣದ ಪ್ರಯೋಗದಿಂದ ಹಂದಿಯು ನಲುಗತೊಡಗಿತು, ಕಿರುಚತೊಡಗಿತು. ಅದರ ಕಿರುಚಾಟವನ್ನು ನೋಡಿದಂತಹ ಮಹಾದೇವಿಯ ಮನಸ್ಸು ಕರಗಿ ಮಾತೃಹೃದಯಿಯಾಗಿ ಪರಮೇಶ್ವರನಲ್ಲಿ ಬೇಡಿಕೊಂಡಳು. ಆಗ ಪರಮೇಶ್ವರನು ಪಾರ್ವತಿಯ ಮಾತಿಗೆ ಓಗೊಟ್ಟು ಹಂದಿಗೆ ವಿಶೇಷ ವರಗಳನ್ನು ಪ್ರಸಾದಿಸ್ತಾನೆ. ತ್ರಿಮೂರ್ತಿಗಳ ಶಕ್ತಿಯನ್ನು ಈ ವರಾಹ ಸ್ವಾಮಿಗೆ ಧಾರೆ ಎರೆದು ಭೂಲೋಕಕ್ಕೆ ಹೋಗಿ ಅಣ್ಣಪ್ಪ ಸ್ವಾಮಿ, ಪಂಜುರ್ಲಿ ದೈವ ಮುಂತಾದ ಹೆಸರುಗಳಿಂದ ಕರೆಸಿಕೋ, ಮತ್ತೆ ನನ್ನ ಜೊತೆ ನಿನ್ನ ಪೂಜೆಯನ್ನು ಆರಾಧನೆಯನ್ನು ಮಾಡುವಂತಹ ಭಕ್ತರಿಗೆ 12 ವರ್ಷಗಳ ಕಾಲ ಆಯಸ್ಸನ್ನು ಹೆಚ್ಚಿಸಲೂಬಹುದು, ಕಡಿಮೆ ಮಾಡಲೂಬಹುದು, ಅಂತಹ ವಿಶೇಷ ಶಕ್ತಿಯನ್ನು ನಿನಗೆ ಪ್ರಸಾದಿಸ್ತೇನೆ ಅಂತ ವರವನ್ನು ನೀಡ್ತಾನೆ. ಇನ್ನೊಂದು ಕಾಲ್ಪನಿಕ ಕಥೆಯ ಪ್ರಕಾರ ಕಾಡು ಹಂದಿಗಳು ಬಂದು ಎಲ್ಲ ಬೆಳೆಗಳನ್ನು ನಾಶ ಮಾಡ್ತಿದ್ವಂತೆ. ಆಗ ಒಬ್ಬ ರೈತನು ಆ ಹಂದಿಗಳನ್ನು ಕೊಂದಾಗ ಈ ಪಂಜುರ್ಲಿ ದೈವ ಹುಟ್ಟಿಕೊಂಡಿತು ಅಂತ ಕೂಡ ಹೇಳ್ತಾರೆ. ಆದರೆ ಈ ಶಿವನಿಂದ ಆಧಾರಿತವಾದ ಕಥೆಯನ್ನು ಬಹುಪಾಲು ಜನ ನಂಬ್ತಾರೆ ಅಂತ ಹೇಳಲಾಗುತ್ತೆ. ಶಿವನ ವರದಾನದ ನಂತರ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರ ಆಜ್ಞೆಯಂತೆ ಭೂಲೋಕಕ್ಕೆ ಬಂದು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಹತ್ತಿರ ಒಂದು ಬೆಟ್ಟದ ಮೇಲೆ ಅಂದರೆ 70 ಮೆಟ್ಟಿಲುಗಳ ಮೇಲೆ ಬಂದು ನೆಲೆಸ್ತಾನೆ. ಆ ಬೆಟ್ಟಕ್ಕೆ ಪಂಜುರ್ಲಿ ಬೆಟ್ಟ ಎಂದು ಹೆಸರಾಗುತ್ತೆ. ಈ ವಾರಾಹಿ ಸ್ವಾಮಿಯನ್ನ
ವಾರಾಹಿ, ಅಣ್ಣಪ್ಪ ಸ್ವಾಮಿ ಎಂದು ಜನರು ಆವತ್ತಿನಿಂದ ಆರಾಧಿಸೋಕೆ ಶುರು ಮಾಡ್ತಾರೆ. ಈ ವಾರಾಹಿ ಸ್ವಾಮಿಯು ಪರಮೇಶ್ವರ ಅಂದರೆ ಅಲ್ಲಿ ನೆಲೆಸಿರುವಂತಹ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಹತ್ತಿರ ಹೇಳ್ತಾನೆ, ಧರ್ಮದಲ್ಲಿ ಬಂದಂತಹ ವಜ್ರ ವೈಡೂರ್ಯಗಳೆಲ್ಲವೂ ನಿನ್ನದೇ ಸ್ವಾಮಿ, ಹಿಡಿ ಕಾಣಿಕೆ ಮಾತ್ರ ನನ್ನದು ಎಂದು ಬೇಡಿಕೊಳ್ತಾನೆ. ಭೂಲೋಕದಲ್ಲಿ ಕಲಿಯುಗದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರ ಪ್ರತೀಕವಾಗಿ ಪ್ರಾಕೃತಿಕ ಶಕ್ತಿಯಾಗಿ ನೆಲೆಸಿರುವಂತಹ ಈ ಪಂಜುರ್ಲಿ ದೈವವು ಶ್ರೀ ಮಂಜುನಾಥ ಸ್ವಾಮಿಯ ಆಜ್ಞೆಯಂತೆ ಮಂಜುನಾಥ ನೆಲೆಸಿರುವಲ್ಲಿಯೇ ನೆಲೆಸಿ ಭಕ್ತರನ್ನು ಕಾಪಾಡೋಕ್ಕೆ ಆವತ್ತಿನಿಂದ ಪಣ ತೊಡ್ತಾನೆ. ತುಳುನಾಡಿನಾದ್ಯಂತ ಅಂಗಣ ಪಂಜುರ್ಲಿ, ವರ್ಣರ ಪಂಜುರ್ಲಿ, ಬಗ್ಗು ಪಂಜುರ್ಲಿ ಇತ್ಯಾದಿ ವಿವಿಧ ಹೆಸರುಗಳಲ್ಲಿ ಪಂಜುರ್ಲಿ ದೈವದ ಹಲವಾರು ವಿಧಗಳನ್ನು ಪೂಜಿಸಲಾಗುತ್ತೆ. ಕಥೆಯು ಪ್ರದೇಶದಿಂದ ಪ್ರದೇಶಕ್ಕೆ ಬದಲಾಗುತ್ತದೆ, ಆದರೆ ಇದು ಕಾಡು ಹಂದಿಯ ರೂಪದಲ್ಲಿ ಪೂಜಿಸಲ್ಪಡುವ ದೈವಿಕ ಶಕ್ತಿಯನ್ನು ಸೂಚಿಸುತ್ತದೆ. ಇಂದಿಗೂ ಕೂಡ ಬೆಳೆಗಳನ್ನು ರಕ್ಷಿಸಲು ಈ ದೇವರಿಗೆ ಹರಕೆಯನ್ನು ಹೊತ್ತುಕೊಳ್ಳುತ್ತಾರೆ, ಪೂಜೆಯನ್ನು ಸಲ್ಲಿಸುತ್ತಾರೆ. ಯಾವುದೇ ಶುಭ ಕಾರ್ಯಗಳಾದರೂ ಅನುಮತಿಯನ್ನು ಕೇಳುತ್ತಾರೆ. ತ್ರಿಮೂರ್ತಿಗಳ ಆಜ್ಞೆಯಂತೆ ತ್ರಿಮೂರ್ತಿಗಳ ಅಂಶದಿಂದ ಕೂಡಿದಂತಹ ಪಂಜುರ್ಲಿ ದೈವವು ಧರ್ಮದಿಂದ ಮತ್ತು ಭಕ್ತಿಯಿಂದ ಬೇಡಿದಂತಹ ಈ ಎಲ್ಲ ಕಾರ್ಯಗಳನ್ನು ನಡೆಸಿಕೊಡ್ತಾನೆ ಎನ್ನುವಂತಹ ಅಪಾರವಾದಂತಹ ನಂಬಿಕೆ ಇದೆ. ಶ್ರೀ ಮಂಜುನಾಥ ಸ್ವಾಮಿ ನೆಲೆಸಿರುವಂತಹ ಧರ್ಮದ ನೆಲೆಬೀಡಾದಂತಹ ಧರ್ಮಸ್ಥಳದಲ್ಲಿ ಅಧರ್ಮದಿಂದ ಒಂದು ಹುಲ್ಲುಕಡ್ಡಿಯೂ ಅಲುಗಾಡದಂತೆ ಕಾಯುತ್ತಿದ್ದಾನೆ. ಅಲ್ಲಿ ಧರ್ಮ ನೆಲೆ ನಿಂತಿದೆ ಎನ್ನುವ ಒಂದೇ ಕಾರಣಕ್ಕೆ ದಿನಾಲು ಲಕ್ಷಾಂತರ ಭಕ್ತಾದಿಗಳು ದರ್ಶನಕ್ಕಾಗಿ ಹಾತೊರೆಯುತ್ತಾರೆ. ಆ ಭಾಗದ ಜನರು ಯಾವುದೇ ಸಮಸ್ಯೆ ಬರಲಿ ಈ ದೈವದ ಮೊರೆ ಹೊಕ್ಕುತ್ತಾರೆ. ಪ್ರಕೃತಿ ಮತ್ತು ಮಾನವನ ನಡುವೆ ಈ ದೈವಗಳು ಕೊಂಡಿಯಾಗಿರುತ್ತವೆ. ಮಾನವನ ತರ್ಕಕ್ಕೆ ನಿಲುಕದಂತಹ ಅದೆಷ್ಟೋ ಸಂಗತಿಗಳು ಈ ಬ್ರಹ್ಮಾಂಡದಲ್ಲಿ ಹುದುಕಿಕೊಂಡಿವೆ. ಪುರಾಣ ಕಾಲದ ಕೆಲವೊಂದು ಕಥೆಗಳು ನಂಬಲು ಅಸಾಧ್ಯವಾದರೂ ಕೂಡ ಸತ್ಯವಾಗಿರುತ್ತವೆ. ಧರ್ಮ ಭಕ್ತಿಗೆ ಮೂಲವೇ ನಂಬಿಕೆ. ನಂಬಿಕೆಯಿಂದ ಪೂಜೆ ಮಾಡಿದರೆ ಕಲ್ಲೂ ದೇವರಾಗುತ್ತದೆ. ನಂಬಿಕೆ ಇಲ್ಲದೆ ಕಾಟಾಚಾರಕ್ಕೆ ಪೂಜೆ ಮಾಡಿದರೆ ದೇವರು ಕೂಡ ಕಲ್ಲಾಗುತ್ತಾನೆ. ಹಾಗಾಗಿ ನಾವೆಲ್ಲರೂ ಭಕ್ತಿಯಿಂದ ದೇವರ ಸಾನ್ನಿಧ್ಯವನ್ನು ಬಯಸೋಣ. ದೇವರಲ್ಲಿ ನಮ್ಮ ಯಾವುದೇ ಕೋರಿಕೆಗಳಿದ್ದರೂ ಕೂಡ ಹೇಳಿಕೊಂಡು ದೇವರಲ್ಲಿ ಒಂದಾಗೋಣ. ನನ್ನ ಈ ಮಾಹಿತಿಗಳು ಇಷ್ಟವಾಗಿದ್ದಲ್ಲಿ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನನ್ನು ಒತ್ತಿ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ನನ್ನ ಮುಂದಿನ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಭಗವಂತ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.